ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಓನ್ಲಿ ಬಸವ ಕಲ್ಯಾಣ ಸೀಮಿತ ಇಲ್ಲ, ಗ್ಲೋಬಲಿ ಸೀಮಿತ ಆಗಬೇಕು. ಇವು ವಿಚಾರ ಎಲ್ಲಿಂದ ಮುಟ್ಟಬೇಕು. ಸಂಸ್ಥೆ ಹೆಂಗದಪ್ಪ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಸಂಸ್ಥೆ ಅದ, ಕಿಸೆ ಹೊಡೆಯೋ ಸಂಸ್ಥೆ ಅದ ಅಂತ ಹೆಸರು ಬದಲಾ ಮಾಡಬಾರ್ದು. ಇವತ್ತು ಯಾರಿಗೆ ಓಟ್ ಬಿಡ್ಲಕ್ ನಡೆದಾಗ ಅಂದ್ರೆ ಜನ ಮಾತಾಡ್ತಾ ಇದ್ದಾಗ ಏನು ಇವ್ರೆಲ್ಲ ಲೂಟಿ ಮಾಡೋಗಿದ್ದಾಗ ಅಂತ ಒಬ್ಬರು ಲೂಟಿ ಮಾಡ್ತಿರ್ಬೇಕು. ನಾ ಎಲ್ಲರಿಗೂ ಖರಾಬ್ ಅಂತ ಯಾರಿಗೂ ಅಂಬಲ್ಲ. ಒಬ್ಬ ಪ್ಲಸ್ ಮೈನಸ್ ಮಾಡ್ತಾನೆ, ಸಮಾಜಕ್ಕೆ ಬದಲಾವ್ ಮಾಡ್ತಾನೆ. ಅದಕ್ಕೆ ಎಲ್ಲ ಕಲ್ಯಾಣದಾಗ ಏನದು ಜುವ್ವಾಡಿ ಅಡ್ಡ ಅದ. ಅದಕ್ಕೆ ನಮ್ ಶರಣು ಮನಸ್ಸು ಮಾಡಿದಾಗ ಹೆಂಗೆ ಮಾಡ್ತಾನ, ಅದಕ್ಕೆ ಶರಣು ಯಾಕೆ ಮನಸ್ಸು ಮಾಡಲ್ಲ ನನಗೆ ತಿಳಿಯೋಲ್ಲ. ಅವ್ನಿಗೆ ಜುವ್ವ ಆಡೋದು ಕಾಣಿಸಲ್ಲ. ಯಾಕೋ ನಮ್ ಬಗದಾಗ ಹಿಂಗ್ ಮಾಡಬಾರ್ದು. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹೆಸರು ಖರಾಬ್ ಆಗ್ಬಾರ್ದು. ಅವ್ರಿಗೆ ಇಲ್ಲೇ ಬಾಡಾಗದ ಗೊತ್ತದನೋ ಇಲ್ಲೋ, ನಮ್ ಬಸವಣ್ಣ ಊರಾಗ ಬಂದಿ ಆ ಜನ ಉಳಿದಿ ವೈಶ್ಯವಾಟಿಕೆ ಮಾಡ್ತಾ ಇದ್ದಾಗ ರಿಪೋರ್ಟ್ ಪೊಲೀಸ್ದಾಗ ಹೋದ, ನಂಬಲ್ಲೂ ಹೋದ. ಎಲ್ಲ ಹೋಟೆಲ್ಗಳದಾಗ ನನ್ನ ಹೆಸರು ಖರಾಬ್ ಆಗ್ಲತ್ತದ. ಆ ಬಸವಣ್ಣವ್ರ ಹೆಸರು ಉಳಿಸ್ಬೇಕು. ಬಸವಣ್ಣವ್ರ ತತ್ವ, ಬಸವಣ್ಣವ್ರ ವಿಚಾರ, ಬಸವಣ್ಣವ್ರ ಮಾಡಿದಂತ ಕಾರ್ಯ ವಚನ, ಅವ್ರ ಗವಿ, ಅವ್ರ ಸ್ಥಾನ ಉಳಿಸಂತ ಕೆಲಸ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ಪರಂಪರೆ ಜಾತ್ರಾ ಆಗಲಿ ವಿಶೇಷತೆ ಏನಿತ್ತು ಆ ಕಾರ್ಯ ಮುಂದುವರಿಸ್ಕೊಂಡು ಬರ್ತಾ ಇದ್ದಾಗ ಎಲ್ಲ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯ ಸದಸ್ಯರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅವ್ರಿಗೆ ಪ್ರಥಮ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ನಮ್ಮದು ಪರಂಪರೆ, ಹಳಿ ಇತಿಹಾಸ, ಜಾತ್ರಾ ಮುಖಾಂತರ ಬಸವಣ್ಣಗೆ ಯಾವ ರೀತಿ ವಿಚಾರಗಳು ಇದ್ದು ಎಲ್ಲ ಜನರಿಗೆ ಮುಗಿಸಂತ ಕೆಲಸ ಮಾಡಿದ್ರು. ಅದೇ ರೀತಿ ಅನುಭವ ಮಂಟಪ ಕೂಡ ಬಸವ ಕಲ್ಯಾಣದಾಗ ಆಗಿ ವಿಶ್ವದಾಗ ಒಂದು ಅಭಿವೃದ್ಧಿ ಏನಪ್ಪ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಆಗಬೇಕಾದಾಗ ವಿಶೇಷತೆ ಏನು ಬಸವ ಕಲ್ಯಾಣ ಅಂದಾಗ 12ನೇ ಶತಮಾನದ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅನುಭವ ಮಂಟಪ ಒಳ್ಳೆ ಬಸವ ಕಲ್ಯಾಣದಿಂದ ಇಡೀ ಜಗತ್ತಿಗೆ ಸಮಾನತೆ ಸಾಗಿದಂತ ಸಂದೇಶ ವಿಶ್ವಗುರು ಬಸವಣ್ಣವ್ರದಿಂದ ಬಸವ ಕಲ್ಯಾಣದಾಗ ಅದು ನಮಗ ಹೆಮ್ಮೆಯ ವಿಷಯ. ನಾನೀಗ ಚುನಾವಣೆ ಬಂದಿದ್ದ ಬಸವ ಕಲ್ಯಾಣದಾಗ ದೇವಸ್ಥಾನದಾಗ ಎಲ್ಲರೂ ಸೀನಿಯರ್ಸ್ ಎಲ್ಲ ಚುನಾವಣೆದಾಗ ನಿಂತಿದ್ದಾರೆ. ನಾನು ಮನವಿ ಮಾಡ್ತಾ ಇದ್ದೀನಿ, ಇಡೀ ನಮ್ಮ ಸಮಾಜ, ಲಿಂಗಾಯತ ಸಮಾಜ, ವೀರಶೈವ ಸಮಾಜ ಏನೇ ಇರಲಿ, ಬಸವಣ್ಣವ್ರೇನು ಪಂಚ್ ಕಮಿಟಿದಾಗ ಯಾವ ರೀತಿ ವಿಶೇಷತೆ ಬಸವಣ್ಣವ್ರ ವಿಚಾರಗಳು ಇಡೀ ಜಗತ್ತಿಗೆ ಸಂದೇಶ ಸಾಗಿ USA ತನ, ಅಮೆರಿಕ ತನ, ಇವತ್ತು ಅಮೆರಿಕದಾಗೂ ಕೂಡ ಬಸವ ಅಭಿಮಾನಿಗಳು ಇದ್ದಾಗ, UK ಇದ್ದಾಗ, ಇಡೀ ದೇಶದಲ್ಲಿ ಕೊಯಮತ್ತೂರ್ ಆಗಲಿ, ತಮಿಳುನಾಡು ಆಗಲಿ, ಚೆನ್ನೈ ಆಗಲಿ, ಗುಜರಾತ್ದಾಗಲಿ, ಮಹಾರಾಷ್ಟ್ರದಾಗಲಿ, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ತಾವೆಲ್ಲ ನೋಡ್ತಾ ಇದ್ರಿ. ವಿಶ್ವಗುರು ಬಸವಣ್ಣವ್ರದು ವಚನ ಪ್ರಚಾರ, ಮಾನ್ಯ ಅರವಿಂದ್ ಜತ್ತಿ ಸಾಹೇಬರು ಬಸವ ಸಮಿತಿ ಅಧ್ಯಕ್ಷರು ಸುಮಾರು 16 ಭಾಷೆದಾಗೂ ಕೂಡ ಬಸವ ಅಣ್ಣವ್ರದು ಬಸವ ವಿಚಾರಗಳು ಎಲ್ಲ ಬಸವಣ್ಣವ್ರ ವಿಚಾರ ವಚನ ಮುಖಾಂತರ 16 ಭಾಷೆದಾಗ ಮಾಡಿದಾಗ ಅವರಿಗೂ ಕೂಡ ಅಭಿನಂದನೆ ಹೇಳ್ತೇವೆ. ಅದೇ ರೀತಿ ಬಸವ ಕಲ್ಯಾಣ ಫೋಕಸ್ ಮಾಡಿ ಮಾತಾಜಿಯವರು ಏನು ಲಿಂಗಕ್ಕೆ ನಮ್ಮ ಮಾತೆ ಮಾದೇವಿ ಮಾತಾಜಿಯವರು ಬಸವಣ್ಣನ ಮೂರ್ತಿ 108 ಅಡಿ ಮೂರ್ತಿ ಮಾಡಿದವು. ಇಡೀ ಫೋಕಸ್ ಆಗ್ತದೆ ಬಸವ ಕಲ್ಯಾಣ ಕಡೆ. ಅದೇ ಬಸವಣ್ಣವರು ಕರ್ಮಭೂಮಿ, ಬಸವಣ್ಣವ್ರ ಇತಿಹಾಸ, ಆ ವಿಚಾರಕ್ಕೆ ಫೋಕಸ್ ಮಾಡಿದಂತ ತಾಯಿಯವರಿಗೂ ಕೂಡ ನಾ ಇವತ್ತು ನೆನೆಸ್ಬೇಕಾಗ್ತದ. ನಂದು 8 ಮನವಿ ಇದ್ದಾವ. ಅವರೀಗ ಯಾರೇ ಮೆಂಬರ್ಸ್ ಇರಲಿ, ಯಾರೇ ಗೆದಿಲಿ, ಯಾವ ಪೆನಲ್ದವ್ರು ಸೋಲಿ ಗೆದಿಲಿ, ನಮ್ಮ ಬಸವಣ್ಣವ್ರದು ವಿಚಾರ, ಬಸವಣ್ಣವ್ರದು ಭೂಮಿಯಿಂದ ಅಭಿವೃದ್ಧಿ ಆಗ್ಬೇಕು. ಬಸವ ಜಯಂತಿ ಇದು ರಾಷ್ಟ್ರ ಜಯಂತಿ ಆಗ್ಬೇಕು. ಯಾವ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ದಲ್ಲಿ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ ಬರೆದು ಅವ್ರಿಗೆ ವಿಚಾರ ಅಂಬೇಡ್ಕರ್ ಜಯಂತಿ ಇಡೀ ನಮ್ಮದು ದೇಶದ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಆ ರೀತಿ ರಾಷ್ಟ್ರ ಜಯಂತಿ ಆಗ್ಬೇಕು. ಬಸವ ಜಯಂತಿ ಓನ್ಲಿ ಸೀಮಿತ ರಾಜ್ಯದಾಗ ಆಗ್ಬಾರ್ದು. ರಾಷ್ಟ್ರ ಜಯಂತಿ ಸರ್ಕಾರ ಮಟ್ಟದಾಗ ಆಗಂತ ವಿಚಾರ ಕೂಡ ನಾವು ಎಲ್ಲರೂ ಕಲ್ತಿ. ಮಾನ್ಯ ಪ್ರಧಾನಮಂತ್ರಿಯವರೀಗ ಇದಕ್ಕೆ ಮುಖಂಡರೀಗ, ಅದೇ ರೀತಿ ಈಗಾಗಲೇ ಆಗಿದಂತ ನಮ್ಮ ಈಶ್ವರ್ ಖಂಡ್ರೆ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿದಾಗ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೆವು, ರಾಷ್ಟ್ರ ಜಯಂತಿ ಆಗಬೇಕು. ಬಸವ ಕಲ್ಯಾಣದಾಗ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ಮನವಿ ಮಾಡ್ಬೇಕೇನು ಬಸವ ಉತ್ಸವ ಮಾಡ್ತಾ ಇದ್ದಾಗ ಇದು ಉತ್ಸವ ನಾಟೇ ಯಾವಾಗ ಎಲೆಕ್ಷನ್ ಬಂತು ಅವಾಗ ಪ್ರಚಾರ ಮಾಡಿಸ್ಲಿಕ್ಕೆ ಬಸವ ಉತ್ಸವ ಆಗಬಾರ್ದು. ಮೈಸೂರು ಉತ್ಸವ ಯಾವ ರೀತಿ ಇದೆ, ಯಾವ ರೀತಿ ಮೈಸೂರು ಉತ್ಸವ ಯಾವ ರೀತಿ ಇದೆ, ಆ ರೀತಿ
ಬಸವ ಜಯಂತಿದಾಗ 3 ದಿವಸ ಫಿಕ್ಸ್ ಉತ್ಸವ ಆಗ್ಬೇಕು. ಅದಕ್ಕೆ ಏನು ಬಜೆಟ್ ಬೇಕು ಆ ಬಜೆಟ್ ಕೂಡ ಘೋಷಣೆ ಆಗ್ಬೇಕು. ಬಸವ ಕಲ್ಯಾಣದಾಗ 3 ದಿವಸ ಅವ್ರ ಪರಂಪರೆ, ಅವ್ರ ವಿಚಾರ, ಜಾತ್ರಾ ಮಹೋತ್ಸವ ಇಡೀ ಜಗತ್ತಿನ ಜನ ಬಂದು ನೋಡಂತ ಕೆಲಸ ಆಗ್ಬೇಕು. ಅದೇ ರೀತಿ ಪರುಷ್ಕಟ್ಟೆ ವಿಚಾರ, ಪರುಷ್ಕಟ್ಟೆ ಬಗ್ಗೆ ವಿತೌಟ್ ಇಂಟಿಮೇಷನ್ ಡೆಮಾಲಿಷ್ ಮಾಡಿದ್ರು. ಯಾಕೆ ಶಾಸಕರು ಬಾಯಿ ಮುಚ್ಕೊಂಡು ಕೂಡ್ತಾರ? ಇದರ ಬಗ್ಗೆ ಎಲ್ಲೋ ಒಂದ್ ಕಡೆ ನೋಡಿದಾಗ ನಮಗೆ ದುಃಖ ಅನಿಸ್ತದ. 20 ಕೋಟಿ 30 ಕೋಟಿ ಖರ್ಚು ಮಾಡ್ತಾರ, ಭಾಷಣ ಹೊಡಿತಾರ, ಸ್ಪೀಚ್ ಮಾಡ್ತಾರ. ಆದಾಗ ಅಲ್ಲಿ ಎಲ್ಲೋ ನೋಡಿದಾಗ ಪರುಷ್ಕಟ್ಟೆ ಭಾಗದಾಗ ಇಷ್ಟೇನು ಮೆಂಬರ್ಸ್ ಎಲ್ಲ ಚುನಾವಣೆ ಮನಿ ಓಡಾಡ್ತಾ ಇದ್ದಾರೆ. ಅಷ್ಟು ಅವರು ಮುಖ್ಯಮಂತ್ರಿ ಬಲ್ಲಿ, ಮಂತ್ರಿಯವ್ರ ಬಲ್ಲಿ ಯಾಕೆ ಪೆಂಡಿಂಗ್ ಆಗಿದೆ ಅಂಬದ್ರ ಬಗ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ, ಅದಕ್ಕೆ ಎನ್ಕ್ವೈರಿ ಮಾಡಿದಾಗ ಒಳ್ಳೆ ರೀತಿಯಿಂದ ಬಸವ ಕಲ್ಯಾಣದ ಪರುಷ್ಕಟ್ಟ ಇತಿಹಾಸ ಪರಂಪರೆ ಇರುತ್ತೆ. ಅದಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೆವು. ಬಸವ ಕಲ್ಯಾಣದಾಗ ಸಾಕಷ್ಟು ಸಂಸ್ಥಾ ಕಡೆಯಿಂದ ಇನ್ಕಮ್ ಇದೆ. ಅದು ಇನ್ಕಮ್ ದಿಂದ ಯಾರು ನಮ್ಮ ಮಕ್ಕಳು ಬಡ ಮಕ್ಕಳಿದ್ದಾಗ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ಗಳು ಸಿಗ್ಬೇಕು. ನಮ್ಮ ಬಸವ ಕಲ್ಯಾಣದ ಸ್ಕಿಲ್ ಟ್ರೈನಿಂಗ್ ಆಗ್ಬೇಕು, ಸ್ಕಿಲ್ ಹಬ್ ಆಗ್ಬೇಕು. ಯಾಕಂದ್ರೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಥಾಟ್. ಮಹಾತ್ಮ ಬಸವೇಶ್ವರ ಥಾಟ್ ಇತ್ತು. ಕರ್ನಾಟಕದಾಗ ಬಸವ ಕಲ್ಯಾಣ ಸ್ಕಿಲ್ ಹಬ್ ಆಗ್ಬೇಕು. ಮಾನ್ಯ ಪ್ರಧಾನಮಂತ್ರಿಯೋಗಾಗ್ಲಿ, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಯೋಗಾಗ್ಲಿ, ಯಾವ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಸವ ಕಲ್ಯಾಣಕ್ಕೆ ಈಗಾಗಲೇ ಯೂನಿವರ್ಸಿಟಿ ಬಗ್ಗೆ ಘೋಷಣೆ ಮಾಡಿದಾಗ ನಾವು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಟ್ಟಿನಾಗ ಬಸವ ಕಲ್ಯಾಣಕ್ಕ ಸುಮಾರು ಒಂದು 60 ಕೋಟಿ ರೂಪಾಯಿ ವರ್ಷಕ್ಕೆ ಕೊಟ್ಟಿ ಈ ಜನರಿಗೆ ಕಾಯಕ ಮಾಡೋ ಸಿಲಕ್ಕ ಒಳ್ಳೆ ರೀತಿಯಿಂದ ಎಂಗಲ್ದಾಗ ಅವ್ರ ಸ್ಕಿಲ್ ಇದೆ, ಇಂಟರ್ವ್ಯೂ ಮಾಡಿ ಸ್ಕಿಲ್ ಹಬ್ ಆಗ್ಬೇಕು. ಬಸವ ಕಲ್ಯಾಣಕ್ಕ ವರ್ಷಕ್ಕೆ ಒಂದು 60 ಕೋಟಿ ರೂಪಾಯಿ ಬಂತಂದಾಗ ಈ ಭಾಗ ಜನರು ಒಳ್ಳೆ ಹಾರ್ಡ್ ವರ್ಕರ್ ಇದ್ದಾಗ ಅವರಿಗೂ ಕೂಡ ಒಂದು ಸಪೋರ್ಟ್ ಆಗ್ತದೆ. ಆ ಸಪೋರ್ಟ್ಗೋಸ್ಕರ ಬಸವ ಕಲ್ಯಾಣ ದೇವಸ್ಥಾನಗಳು, ಬಸವ ಕಲ್ಯಾಣ ಎಲ್ಲ ಸಮಾಜದವರು ಅದು ವಿಚಾರ ಇಲ್ಲಿ ಡೆವಲಪ್ಮೆಂಟ್ ಮುಂದುವರಿಬೇಕು. ಅವರೇ ಇಷ್ಟೇ ವಿಚಾರ ಆಗಿ 400 ಮಂದಿ ಮೆಂಬರ್ ಇದ್ದಿ, ನಾವು 400 ಮಂದಿ ಮೆಂಬರ್ ಇದ್ದೆವು. ನಮ್ದು ಇದು ಒಂದು ಪೆನಲ್, ಅದು ಒಂದು ಪೆನಲ್. ಸಣ್ಣ ವಿಚಾರ ಇಟ್ಕೋಬೇಡ್ರಿ. ಬಸವಣ್ಣವ್ರ ತತ್ವ ಇದ್ದು ಎಷ್ಟು ಮಂದಿ ಬಸವಣ್ಣವ್ರ ವಿಚಾರದಾಗ ಸೇವಾ ಮಾಡ್ಬೇಕಂತ ಬರ್ತಾರ. ಹೆಂಗ್ ಸಗದಾರ್ಜಿ ಮಂದಿದಾಗ ಯಾರು ಸೇವಾ ಮಾಡ್ತಾರ ಅವ್ರಿಗೆ ಸಪೋರ್ಟ್ ಸಿಗ್ತದ. ಹಾಗೆ ಎಷ್ಟೇ ಮಂದಿ 10,000 ಮಂದಿ ಮೆಂಬರ್ ಆಗಂತ ಇಚ್ಛೆ ಆಗಲಿ, 20,000 ಮೆಂಬರ್ ಆಗಂತ ಇಚ್ಛೆ ಆಗಲಿ, ಯಾರಲ್ಲಿ ನಿಷ್ಠೆ ಅದ ಅಂತವ್ರಿಗೆ ಮೆಂಬರ್ ತಗೋಬೇಕು. ಯಾರಿಗೆ ಗೆದಿಲಿ ಅವ್ರ ಮೆಂಬರ್ ತಗೋಬೇಕು. ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಇದ್ದಾಗ, ಅದೇ ರೀತಿ ಉಪಮುಖ್ಯಮಂತ್ರಿ ಆಗಿದಂತ ಯಡಿಯೂರಪ್ಪ ಸಾಹೇಬರು ಇದ್ದಾಗ ಬಸವ ಕಲ್ಯಾಣದಾಗ ಅಭಿವೃದ್ಧಿ ಮಂಡಳಿ ಘೋಷಣೆ ಮಾಡಿ ಕಾರ್ಯರೂಪದಾಗ ತಂದಾಗ ನಾಮಿನೇಟ್ ನಾ 3 ಜನರಿಗೆ ಮಾಡಿದ್ದೆ. ಬಸವ ಕಲ್ಯಾಣದಾಗ ಆಗು ಹೋಗು ಅಭಿವೃದ್ಧಿ ಬಗ್ಗೆ, ಹಳಿ ಇತಿಹಾಸ ಬಗ್ಗೆ, ಹಳಿ ಸ್ಮಾರಕ ಕಾಯ್ಕೋತ ಬಂದಿರು. ಅದು ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿದವ್ರು ಕಾಯ್ಕೊ ಅದಕ್ಕ ಜಾಗೃತ ಮಾಡಿ ಕಾಯಂತ ಕೆಲಸ ಮಾಡಿ ಉಳಿಸಂತ ಕೆಲಸ ಅವ್ರು ಮಾಡಿದಾಗ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿ ಅವರಿಗೂ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿದಾಗ ನಾವು ನಾಮಿನೇಟ್ ಮಾಡಿದೆವು. ಯಾಕೆ ನಾಮಿನೇಟ್ ಮಾಡಿದೆವು ಅಂದಾಗ ಅವ್ರದಿಂದ ವಿಚಾರ ತಗೋಬೇಕು, ನಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ಬೇಕು. ಕಂಪಲ್ಸರಿ ದೇವಸ್ಥಾನದವ್ರು ಒಬ್ಬರು ನಮ್ BKDBದಾಗ ನಾಮಿನೇಟ್ ಮೆಂಬರ್ ಇರಬೇಕು, ಡೆವಲಪ್ಮೆಂಟ್ ಆಗ್ಬೇಕು. ಅದೇ ರೀತಿ ಭಾಲ್ಕಿ ಪಟ್ಟಿದ್ದೇವರು ಗುರುಗಳಿಗೂ ಕೂಡ ನನ್ನ ಓದಿದಾಗ ನಾನು ನಾಮಿನೇಟ್ ಮಾಡಿದೆ, ಅವ್ರ ವಿಚಾರಗಳು ತಗೊಂಡೆ. ಅದೇ ರೀತಿ ಹಡ್ಕೂಡಿ ಶ್ರೀಗಳಿಗೂ ಕೂಡ ನಾಮಿನೇಟ್ ಮಾಡಿದೆ. ಶರಣು ಹಡ್ಕೂಡಿ ಶ್ರೀ ಹೆಸರು ಮೇಲೆ ಭಾಷಣ ಮಾಡ್ತಾನ, ಅದು ಅವ್ರಿಗೆ ನಾಮಿನೇಟ್ ಮಾಡಿಲ್ಲ. ಅವ್ರ ಹೆಸರು ಮೇಲೆ ಎಲ್ಲಾ ಕಡೆ ಬಸವಣ್ಣ ಪ್ರಚಾರ ತೋತಾನ, ಪರುಷ್ಕಟ್ಟೆ ಬಗ್ಗೆ ಮಾತಾಡಲ್ಲ. ಅದೇ ರೀತಿ ನಮ್ಮ ಬಸವ ಕಲ್ಯಾಣ ಹೆಸರು ಎಲ್ಲೇ ನಾವು ನೋಡಿದಾಗ ಒಂದೊಂದ್ ಕಡೆ ಸಂತೋಷ ಆಗ್ತದ, ಒಂದ್ ಕಡೆ ದುಃಖನೂ ಆಗ್ತದ. ನೀವು ಇಸ್ಪಟ್ ಎಲ್ಲ ಆಡ್ತಾಗ ಅಂತ ಕೇಳಿದಾಗ ಬಸವ ಕಲ್ಯಾಣ ಬರ್ತಾ ಇದೆ. ತಾವು ಎಲ್ಲಾ ಕಡೆ ಇನ್ಕ್ವೈರಿ ಮಾಡಿ ಬಸವ ಕಲ್ಯಾಣ ಹೆಸರು, ಯಾಕಂದ್ರೆ ತಾಂಬೋಳದಾಗ ಇಸ್ಪಟ್ ಆಡಂತ ಅಡ್ಡ ಇದೆ, ಅಲ್ಲಿ ಒಂದು ಜುವ್ವ ಆಡಂತ ನಡೀತಾ ಇದೆ. ಅದು ಬಸವ ಕಲ್ಯಾಣ ಬಾಡಾಕ್. ನಮ್ ಶಾಸಕರಿಗೆ ನಾ ಮನವಿ ಮಾಡ್ತೀನಿ, ಇಲ್ಲಿ ಬಸವ ಕಲ್ಯಾಣದಾಗ ಎಷ್ಟು ಹೋಟೆಲ್ಗಳು ಇದ್ದಾವ ಎಲ್ಲ ನೋಡಿದಾಗ ಆಂಧ್ರ ಪಾಸಿಂಗ್, ತೆಲಂಗಾಣ ಪಾಸಿಂಗ್ ಎಲ್ಲ ಹೋಟೆಲ್ದಾಗ ಯಾರು ಇದ್ದಾಗಪ್ಪ ಬಸವ ಕಲ್ಯಾಣ ಟೂರಿಸಂ ನೋಡಕ್ ಬರ್ತಿಲ್ಲ ಜನ. ಬಸವ ಕಲ್ಯಾಣ ಆಂಧ್ರ ತೆಲಂಗಾಣ ಪಾಲಿಟಿಷಿಯನ್ ಜೊತೆಲಿ ಕುಂತಿದ್ದೆ ಮನೆ. ಏನಾಗಿ ಬಸವ ಕಲ್ಯಾಣ ಹೆಂಗದ ನೈಜಿ ಜುವ खेलने जगह कहाँ है वो बसवा कल्याण में. ನಮ್ ಹೆಸರು ಖರಾಬ್ ಆಗ್ಲತ್ತದ. ಬಸವ ಕಲ್ಯಾಣದಾಗ ಅವ್ರು BJP ಗೌರ್ಮೆಂಟ್ ಅದ, ನಮ್ದು ಕೂಡ ಒಬ್ಬ ಅಲಯನ್ಸ್ ಅದ. ನಾ ಮನವಿ ಮಾಡ್ತೀನಿ, ಇಷ್ಟು ಭಾಷಣ ಮಾಡ್ತೀನಿ ಶಾಸಕರಿಗೆ,
ತಾವು ಹೋಗಿ ದೇವೇಂದ್ರ ಫಡ್ನವೀಸ್ ಹೋಗಿ ಮಾನ್ಯ ಮುಖ್ಯಮಂತ್ರಿ ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರು 1 ಮಿನಿಟ್ದಾಗ ಡಿಸಿಷನ್ ತೊಂತಾರ. ನಿಮ್ ಬಾಜು ತಾಂಬೋದ ಜೂವಾಡಂತ ಕೆಲಸ ನಡೆದಿದೆ, ಸರ್ಕಾರ ನಿಂದಿದೆ, ಸುಮ್ಮನೆ ಕೊಡ್ತಾ ಇದ್ರಿ. ಅಲ್ಲಿ ಹೋಗಿ ನಮ್ಮ ಬಸವ ಕಲ್ಯಾಣ ಹೆಸರು ಖರಾಬ್ ಆಗ್ಲತ್ತದ. ಅದಕ್ಕ ಅದ್ರ ಬಗ್ಗೆ ಬ್ರೇಕ್ ಹಾಕ್ರಿ. ಬಸವ ಕಲ್ಯಾಣದಾಗ ಇನ್ನೊಂದು ಮನವಿ ಮಾಡ್ತೀನಿ ನಾ, ಯಾರೇ ಆಟೋ ನಗರದಾಗ ಇದ್ರೂ ಕೂಡ ಬಸವ ಕಲ್ಯಾಣ ಕ್ಯಾ ಕಟ್टे ಲಾರಿ ಚೋರಿ करते, ಆ ಹೆಸರು ಬಸವ ಕಲ್ಯಾಣ ಬರಬಾರ್ದು. ಏನಿದ್ರು ಕೂಡ बसवा कल्याण में लारी चोरी नहीं करते, पुरानी लारी हम तोड़ के बम्बई को बेच के बिजनेस करते, ऐसा नाम होना। कहा भी गए तो बसवेश्वर का कर्म भूमि में नाम खराब नहीं होना। दूसरे गांव वाले में हमारा गांव नाम कहीं ना कहीं खराब हो रहा है, इसके बारे में जागरूक होना चाहिए। आगे बसवा कल्याण में जो समाज के बच्चे हमारे नाम समाज ಹುಡುಗರು ಇದ್ದಾಗ ಅವರಿಗೆ ನಾವು ಬಸವೇಶ್ವರ ದೇವಸ್ಥಾನ ಕಡೆ ಯಾರು UPSC ಟ್ರೈನಿಂಗ್ ಮಾಡೋರು, ಯಾರೇ ಒಂದು ಮುಂದೆ ಬರೋಂಥ ವ್ಯಕ್ತಿ ಇದ್ದಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಸ್ಕಿಲ್ ಕೊಡಬೇಕು, ಅವ್ರ ಇತಿಹಾಸ ಪರಂಪರೆ ತರಬೇಕಂಬೋದು ನಮ್ದು ಆಸೆ ಇದೆ. ತಾವು ದೇವಸ್ಥಾನಿಗೆ ಹಾಸ್ಪಿಟಲ್ ಮಾಡ್ಬೇಕಂದ್ರೆ ನಾನು ಮನವಿ ಮಾಡ್ತೀನಿ, ಒಂದು ಒಳ್ಳೆ ಆಯುರ್ವೇದಿಕ್ ಕಾಲೇಜ್ ಮಾಡಿರಿ, ಮೆಡಿಕಲ್ ಕಾಲೇಜ್ ಮತ್ತೆ ಯಾವ್ದು ಸಿಗ್ತದ ಬಸವ ಕಲ್ಯಾಣಿಗೆ ತಗಾರಿ, ಒಳ್ಳೆ ಬೋರ್ಡಿಂಗ್ ಸ್ಕೂಲ್ ಮಾಡಾರಿ. ಇಲ್ಲಿ ಒಳ್ಳೆ ರೀತಿಯಿಂದ ಮೈಸೂರದಾಗ ಹೆಂಗ್ ಅಭಿವೃದ್ಧಿ ಮಾಡ್ಯಾಗ, ಬೆಳಗಾವದಾಗ ಹೆಂಗ್ KLE ಸೊಸೈಟಿ ಮಾಡಿದಾಗ ಒಳ್ಳೆ ರೀತಿಯಿಂದ ಬ್ಯಾಂಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಮನವಿ ಮಾಡಿ, ತಾವು ಏನ್ ಮೆಂಬರ್ಸ್ ಇದ್ರಿ ಯಾರು ಒಳ್ಳೆ ಕೆಲಸ ಮಾಡ್ತಾರ ನಮ್ ನೆಂಟಗಾಗ ಅಂತ ಓಟ್ ಕೊಡ್ಬೇಡ್ರಿ. ನಮ್ಮ ಅತ್ತಂಗಿಯರಿಗೂ ಕೂಡ ಮಹಿಳೆಯರಿಗೆ ಮನವಿ ಮಾಡ್ತೀವಿ. ಅಕ್ಕ ಮಹಾದೇವಿ ಅಂದಿನ ಕಾಲದಾಗ ಶರಣೆ ಮಹಿಳೆ, ಹೆಂಗ ಮಹಿಳೆಯರು ಆ ಕಾಲದಾಗ ಇದ್ರು ತಮ್ಮ ಮಹಿಳೆಯರ ಪ್ರಾಬ್ಲಮ್ ಇಶ್ಯೂ ಬಗ್ಗೆ ಮಾತಾಡಕ ಇಲ್ಲಿ ದೇವಸ್ಥಾನದಾಗೂ ಕೂಡ ನಮ್ಮ ತಂಗಿದರಿಗೆ ಅಕ್ಕದರಿಗೆ ಒಳ್ಳೆ ರೀತಿಯಿಂದ ಅವಕಾಶ ಸಿಗಬೇಕು. 33% ಸಿಗಲ್ದಾಗಿಲ್ಲ, ಅಟ್ಲೀಸ್ಟ್ ಒಂದು 20% ಸಿಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕ ಅವ್ರ ವಿಚಾರಗೋದಿಂದ ಒಂದು ಮಹಿಳೆ, ಒಂದು ನಮ್ಮ ತಾಯಿ, ನಮ್ಮ ಒಂದು ತಂಗಿದಿಂದ ಎಂಟೈರ್ ಮನಿ, ಎಂಟೈರ್ ಸಮಾಜದಾಗ ಅವ್ರು ಒಂದು ಒಳ್ಳೆ ರೀತಿಯಿಂದ ಅವ್ರ ವಿಚಾರ ಅವ್ರು ಹೇಳಿದಾಗ ಅಂದ್ರೆ ಒಂದು ಸ್ಫೂರ್ತಿ ಆಗ್ತದಂತ ನಾವು ವಿಚಾರ ಮಾಡಿ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು. ಪಗಸ್ಕಟ್ಟ ನಾವೆಲ್ಲೇ ನೋಡಿದಾಗ ಇಷ್ಟು ಪಗಸ್ಕಟ್ಟ ಬಗ್ಗೆ ನೀವೆಲ್ಲ ಓದ್ಕೊಳ್ತಾ ಇದ್ರಿ. ಅದೇ ರೀತಿ ಪಗಸ್ಕಟ್ಟ ಬಗ್ಗೆ ಅದು ಏನೋ ಒಂದು ಇದು ಮಾಡಿದಾಗ ಅದು ಮ್ಯಾನಿಫೆಸ್ಟೋ ತರ ಪಗಸ್ಕಟ್ಟದೊಂದು ವಿಚಾರ ಇಲ್ಲ. ನಾವು ಪಗಸ್ಕಟ್ಟ ಬಗ್ಗೆ ವಿಚಾರ ಮಾಡ್ತೇವೆ, ಮಾತಿಲ್ಲ. ಯಾರೇ MLA ಓಟ್ ಹಾಕಿದ್ಬಾರ್ದು, ಅವ್ರಿಗೆ ಸಮಾಜದವ್ರು ಓಟ್ ಕೊಟ್ಟಿದ್ಬಾರ್ದು. ಆ ಸಮಾಜ ಬಗ್ಗೆ ಅಭಿವೃದ್ಧಿ ಕೆಲಸ ಸರ್ಕಾರದಿಂದ ಏನ್ ನಮ್ಮ ರೈಟ್ಸ್ಗಳು ಇದ್ದು ಅವು ಸಿಗ್ಬೇಕು. ನನ್ನ ಆಸೆ ಒಂದೇ, ನಮ್ಮ ಸಮಾಜದಾಗ ಕಾಯಕವೇ ಕೈಲಾಸ, ಎಕಾನಮಿಕ್ ಗ್ರೋತ್ ಆಗ್ಬೇಕು, ಸಮಾಜದ ಮನುಷ್ಯ ಸೌಕಾರ ಆಗ್ಬೇಕು. ಹೆಂಗ್ ಸೌಕಾರ ಆಗ್ಬೇಕಂದ್ರೆ ಅವಾಗ ಬಿಸ್ನೆಸ್ದಾಗ ಇನ್ಕ್ಯುಬೇಷನ್ ಸೆಂಟರ್ ಒಳ್ಳೆ ರೀತಿಯಿಂದ ಸ್ಟಾರ್ಟ್ಅಪ್ ಅವ್ರಿಗೆ ಸಪೋರ್ಟ್ ಸಿಗ್ಬೇಕು. ಒಳ್ಳೆ ರೀತಿಯಿಂದ ಅವ್ರು ಮುಂದೆ ಬರ್ಬೇಕಾದಾಗ ಗವರ್ನಮೆಂಟ್ದಾಗ ಪಾಲಿಸಿಗಳಾಗ್ಬೇಕು. ಒಣ ನಾವು ವೀರಶೈವ ಲಿಂಗಾಯತ್ ನಿಗಮ ಮಾಡಿದ್ವಿ ಅಂದಾಗ ಕಂಪ್ಯಾರಿಸನ್ ಆಗ್ಬೇಕು. ಲಿಂಗಾಯತ ನಿಗಮಿಗೆ ಎಷ್ಟು ಸಾವಿರ ಕೋಟಿ ಕೊಟ್ಟಾಗ, ಅಂಬೇಡ್ಕರ್ ನಿಗಮಿಗೆ ಎಷ್ಟು ಸಾವಿರ ಕೋಟಿ ಕೊಟ್ಟಾಗ, ಅದರ ಬಗ್ಗೆ ಮಾತಾಡ್ಬೇಕು, ಅದರ ಬಗ್ಗೆ ಧ್ವನಿ ಎತ್ತಬೇಕು. ನಮ್ಮ ಶಾಸಕರು ಬರ್ತಾಗ ಸ್ಪೀಚ್ ಮಾಡ್ತಾರೆ, ಪಗಸ್ಕಟ್ಟೆ ಬಗ್ಗೆ ಜೀರೋ. ಬಸವಣ್ಣವ್ರದ್ದು ಟೂರಿಸಂ, ಈ ಟೂರಿಸಂ ಹಾಕಿ ಬರ್ಬೇಕು, ಒಳ್ಳೆ ರೀತಿಯಿಂದ ಟ್ರೈನಿಂಗ್ ಆಗ್ಬೇಕು. ಹೇಳಿದ್ರು ರೈಲ್ವೆ ಆಗ್ಬೇಕು, ರೈಲ್ವೆ ಬರ್ಬೇಕು. ಇವು ರೈಲ್ವೆ ಬರ್ಬೇಕಂದ್ರೆ ಇನ್ನು ರೈಲ್ವೆ ಗಾಳಿದಾಗ ಬರ್ತದ, ರೈಲ್ವೆಗೆ ಹವೇನೇ ಆತ. ಫಸ್ಟ್ ಏನ್ ಬೇಕಂದ್ರೆ ರೈಲ್ವೆ ಸಲಕ್ಕ ನಾವು ಲ್ಯಾಂಡ್ ಎಕ್ವಿಸಿಷನ್ ಆಗ್ಬೇಕು. ಲ್ಯಾಂಡ್ ಕೊಡ್ಬೇಕಾದಾಗ ಕರ್ನಾಟಕ ಗವರ್ನಮೆಂಟ್ ಕೊಡ್ಬೇಕು ಲ್ಯಾಂಡ್, ಸೆಂಟ್ರಲ್ ಗವರ್ನಮೆಂಟ್ ಇಬ್ಬರು ಜಾಯಿಂಟ್ ಆಗಿ ಲ್ಯಾಂಡ್ ಕ್ಲಿಯರೆನ್ಸ್ ಆಗಿದ್ಬಾರ್ದ. ಮುಂದೆ ರೈಲ್ ರೂಟ್ ಆಗ್ಬೇಕು, ರೈಲ್ ರೂಟ್ ಆಗಿದ್ರೆ ಟ್ರೈನ್ ಬರ್ಬೇಕು. ನಾ ಏರ್ಪೋರ್ಟ್ ಮಾಡ್ತೀನಿ, ನಾ ಟ್ರೈನ್ ಮಾಡ್ತೀನಿ, ನಾ ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ, ನೀವು ಏನಾರ ಮಾಡಿ. ಬಸವ ಕಲ್ಯಾಣಕ್ಕೆ 50,000 ಓಟ್ ಹಾಕ್ಯಾರ ನಮ್ಮ ಸಮಾಜ ಮಂದಿ. ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡಂತ ಕೆಲಸ ಮಾಡಿ. ಸಮಾಜದಾಗ ಯಾರದೇ ಮೇಲೂ ಅನ್ಯಾಯ ಆಗ್ಯದ ಅಂದ್ರೆ ದಯವಿಟ್ಟು ಅವರು ದೇವಸ್ಥಾನದಾಗ ಒಂದು ಟೀಮ್ ಮಾಡಿ ಅವರಿಗೆ ಒಂದು ನ್ಯಾಯ ಕೊಡುವಂತ ಹಳ್ಳಿದಾಗ ಆಗ್ಲಿ ಸಿಟಿದಾಗ ಆಗ್ಲಿ ನ್ಯಾಯಕ್ಕಾಗಿ ಸಪೋರ್ಟ್ ಮಾಡ್ಬೇಕಂತ ನಾ ಮನವಿ ಮಾಡ್ತಾ ಇದ್ದೀನಿ. ಇದು ಚುನಾವಣೆದಾಗ ಪಾರ್ಟಿ ಬೇಡ, ಯಾವುದೇ ವಿಚಾರ ಬೇಡ, ಹೊಸ ಮೆಂಬರ್ಸ್ ತಗೊಳ್ಳಿ. 10-20 ಸಾವಿರ ಮಂದಿ ಯಾರು ಇಂಟ್ರೆಸ್ಟೆಡ್ ಇದ್ದಾಗ 400 ಮಂದಿ ಅಂತ ವಿಚಾರ ಅಲ್ಲ. ಎಷ್ಟು ಜನ ಸೇವಾ ಮಾಡಂತ ಮನೋಭಾವನೆ ಇಡ್ತಾಗ ಅಂತವ್ರಿಗೆ ತಗೋಬೇಕು. ನಾನು ಕೂಡ ವಿಚಾರ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನನಗ 3,000 ಜನ ಫೋನ್ ಮಾಡಿದ್ದಾರೆ. ನಮಗೂ ಕೂಡ ಬಸವಣ್ಣವ್ರ ಸೇವಾ ಮಾಡಬೇಕು, ನಾವು ದೇವಸ್ಥಾನದಾಗ ದುಡಿಬೇಕು,
ನಾವು ಪ್ರಚಾರ ಮಾಡಬೇಕು, ನಮಗೊಂದು ಪ್ಲಾಟ್ಫಾರ್ಮ್ದಾಗ ನಮಗೆ ಒಳ್ಳೆ ವಿಚಾರ ತಗೋರಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ನಾನು ಅವ್ರ ಪರವಾಗಿ ನಾ ಇದ್ದಿನೊಂದು ಮನವಿ ಮಾಡ್ತಾ, ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಓನ್ಲಿ ಬಸವ ಕಲ್ಯಾಣ ಸೀಮಿತ ಇಲ್ಲ, ಗ್ಲೋಬಲಿ ಸೀಮಿತ ಆಗಬೇಕು. ಇವು ವಿಚಾರ ಎಲ್ಲಿಂದ ಮುಟ್ಟಬೇಕು. ಸಂಸ್ಥೆ ಹೆಂಗದಪ್ಪ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಸಂಸ್ಥೆ ಅದ, ಕಿಸೆ ಹೊಡೆಯೋ ಸಂಸ್ಥೆ ಅದ ಅಂತ ಹೆಸರು ಬದಲಾ ಮಾಡಬಾರ್ದು. ಇವತ್ತು ಯಾರಿಗೆ ಓಟ್ ಬಿಡ್ಲಕ್ ನಡೆದಾಗ ಅಂದ್ರೆ ಜನ ಮಾತಾಡ್ತಾ ಇದ್ದಾಗ ಏನು ಇವಾಗೆಲ್ಲ ಲೂಟಿ ಮಾಡೋಗಿದ್ದಾಗ ಅಂತ ಒಬ್ಬರು ಲೂಟಿ ಮಾಡ್ತಿರ್ಬೇಕು. ನಾ ಎಲ್ಲರಿಗೂ ಖರಾಬ್ ಅಂತ ಯಾರಿಗೂ ಅಂಬಲ್ಲ. ಒಬ್ಬ ಪ್ಲಸ್ ಮೈನಸ್ ಮಾಡ್ತಾನೆ, ಸಮಾಜಕ್ಕೆ ಬದಲಾವ್ ಮಾಡ್ತಾನೆ. ಅದಕ್ಕೆಲ್ಲ ಹಿರಿಯಾಗಿದ್ದಾಗ ಒಳ್ಳೆ ರೀತಿಯಿಂದ ಯೂತ್ ಹೆಣ್ಮಕ್ಳು ತಂಗಿರಿಯರು ಎಲ್ಲರಿಗೂ ಒಪಿನಿಯನ್ ತಗೊಂಡು ಬಸವ ಕಲ್ಯಾಣ ಹೆಸರಿಗೋಸ್ಕರ, ಬಸವಣ್ಣವ್ರ ವಿಚಾರಕ್ಕೋಸ್ಕರ ಜಗತ್ತಿಗೆ ಸಂದೇಶ ಹೋಗಂತ ಕೆಲಸಕ್ಕೆ ಸಮಾನತೆ ಸಂದೇಶ ಬಸವ ಕಲ್ಯಾಣದಿಂದ ಹೋಗಂತ ಕೆಲಸ ಮಾಡಿ ಅಂತವ್ರಿನ ಕೈ ಜೋಡಿಸಿ ಮನವಿ ಮಾಡತ್ತೀನಿ. ಏನು ವೋಟರ್ಸ್ ಇದ್ದಾಗ ನಮ್ಮ ನೆಂಟನ, ನಮ್ಮ ಅಣ್ಣನ ಮಗನ, ಕಾಕನ ಮಗನ, ದೋಸ್ತನ ಇಂಥವ್ರಿಗೆ ಓಟ್ ಹಾಕೋದ್ಕಿಂತ ಯಾರು ವಿಚಾರದ ಅವನಿಂದ ಯಾರು ಕ್ವಾಲಿಟಿ ಇವ ಅಂಥವ್ರಿಗೆ ತಾವು ಓಟ್ ಕೊಡ್ಬೇಕಂತ ಎಲ್ಲ ವೋಟರ್ಸ್ ಬಂದು ಸಮಾಜ ಬಸವಣ್ಣವ್ರದ್ದು ಲಿಂಗಾಯತ್ ಸಮಾಜದಾಗ ನಾ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಬಸವ ಕಲ್ಯಾಣದಾಗ ಏನದು ಜುವ್ವಾಡಿ ಅಡ್ಡ ಅದ, ಅದಕ್ಕೆ ನಮ್ಮ ಶರಣು ಶರಣು ಮನಸ್ಸು ಮಾಡಿದಾಗ ಹೆಂಗೆ ಮಾಡ್ತಾನ, ಅದಕ್ಕೆ ಶರಣು ಯಾಕೆ ಮನಸ್ಸು ಮಾಡಲ್ಲ ನನಗೆ ತಿಳಿಯಲ್ಲ. ಅದಕ್ಕೆ ಜುವ್ವ ಆಡೋದು ಕಾಣಿಸಲ್ಲ ಹೋಗ್ಯದ. ಯಾಕೋ ನಮ್ಮ ಬಗದಾಗ ಹಿಂಗ್ ಮಾಡಬಾರ್ದು. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹೆಸರು ಖರಾಬ್ ಆಗ್ಬಾರ್ದು. ಅವ್ರಿಗೆ ಇಲ್ಲೇ ಮಾಡಾಗದು ಗೊತ್ತದೋ ಇಲ್ಲೋ, ನಮ್ಮ ಬಸವಣ್ಣ ಊರಾಗ ಬಂದು ಆ ಜನ ಉಳಿದಿ ವೈಶ್ಯವಾಟಿಕೆ ಮಾಡ್ತಾ ಇದ್ದಾಗ ರಿಪೋರ್ಟ್ ಪೊಲೀಸ್ದಾಗ ಹೋದ, ನಂಬಲ್ಲೂ ಹೋದ. ಎಲ್ಲ ಹೋಟೆಲ್ಗಳದಾಗ ನನ್ನ ಹೆಸರು ಖರಾಬ್ ಆಗ್ಲತ್ತದ. ಆ ಬಸವಣ್ಣ ಹೆಸರು ಉಳಿಸ್ಬೇಕು. ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿದಾಗ ಕಂಪಲ್ಸರಿ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷರು ಮೆಂಬರ್ ಸದಾ ಇರ್ಬೇಕು. ಬಸವ ಉತ್ಸವ ಸದಾ ಹಾಕೋತಾ ಇರ್ಬೇಕು. ಬಸವ ಪ್ರಚಾರ ರಾಷ್ಟ್ರೀಯ ಜಯಂತಿ ಆಗ್ಬೇಕಂತ ನಾವು ಮನವಿ ಮಾಡಿ, ಸಮಾಜದಾಗ ಯಾರೇ ಇರಲಿ, ಅವು ಓಟ್ ಹಾಕಿದವ್ರಿರ್ಲಿ ಹಾಕಲ್ದವ್ರಿರ್ಲಿ, ನಮ್ಮ ಸಮಾಜದವ್ರ ಮ್ಯಾಗ ಅನ್ಯಾಯ ಆಗ್ಲತ್ತದ. ನಾ ನ್ಯಾಯಕ್ಕಾಗಿ ಯಾವಾಗೂ ನಂಗೆ ಬಸವಣ್ಣ ಶಕ್ತಿ ಕೊಟ್ಟಾಗ ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ತಮ್ಮನ್ನೆಲ್ಲ ಮೀಡಿಯಾ ಮುಖಾಂತರ ನಾ ಇದ್ದಿಲ್ಲ ಸ್ವಲ್ಪ ಊರಾಗ, ನಾ ರಾಜಸ್ಥಾನ್, ದಿಲ್ಲಿ ಈಗ ಬಂದು ನಾನು ಇದು ಒಂದು ತಮ್ಮ ಮುಖಾಂತರ ಡಿಜಿಟಲ್ ಮುಖಾಂತರ ಎಲ್ಲ ವೋಟರ್ಸ್ ಎಲ್ಲ ಹಿರಿಯರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆಯವರಿಗೆ ತಾವು ಸಪೋರ್ಟ್ ಮಾಡಿ ಅಭಿವರ್ಧಿಸಲೇ ಮುಂದೆ ಬಗ್ಗೆ ನಾವು ನಿಮ್ಮ ಜೊತೆ ಧನ್ಯವಾದ.